ಸಂಬಂಧಪಟ್ಟಂಗೆ ಸುಮಾರು 1.5 ವರ್ಷಗಳಿಂದ ನಿರಂತರವಾಗಿ ರೈತ ಸಂಘದ ಮುಖಂಡರುಗಳು ಇವತ್ತು 2 ಬಣಗಳು, ಒಂದು ಕೆಡಿಬಿ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೆ, ಇನ್ನೊಂದು ಬಣ ಕೆಡಿಬಿ ಪರವಾಗಿ ಹೋರಾಟ ಮಾಡ್ತಾ ಇದೆ. ಇವತ್ತು ನಾನು ಆ ಭಾಗದಲ್ಲಿ ಶಾಸಕನಾಗಿ ಇವತ್ತು ನಾನು ಸರ್ಕಾರ ವಿರುದ್ಧವಾಗಿರ್ತಕ್ಕಂಥ ಶಾಸಕರು ಏನ್ 2850 ಎಕರೆ ಅಂತ ಹೇಳಿ ಕೆಡಿಬಿ ಪೂರ್ವವನ್ನು ನೋಟಿಸ್ ಕೊಟ್ಟ ಮೇಲೆ ನಿರಂತರವಾಗಿ ನಮ್ಮ ಹಿಂದೆ ಇದ್ದಂತ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮತ್ತು ಕೈಗಾರಿಕೆ ಸಚಿವರು ಎಂ ಬಿ ಪಾಟೀಲ್ ಅವ್ರನ್ನ ಕೈಗಾರಿಕೆ ಅಧಿಕಾರಿಗಳನ್ನ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿ ಮಾತಾಡಿ ಆ ಒಂದು 13 ಗ್ರಾಮಗಳಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗಬೇಕು. ಏನಿವತ್ತು ನೀರಾವರಿಗೆ ಸಂಬಂಧಪಟ್ಟಂಗೆ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಜಮೀನನ್ನ ಬಿಡ್ಬೇಕಂತೇಳಿ ಮಂತ್ರಿಗಳನ್ನ ಮನವೊಲಿಸಿ ಸುಮಾರು 474 ಎಕರೆ ಇವತ್ತು ರೈತರ ಜಮೀನನ್ನ ಬಿಡಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡಿದ್ವಿ. ಇವತ್ತು ರೈತ ಸಂಘದವರು ಹೋರಾಟ ಮಾಡ್ತಾ ಇದ್ರು, ಮಾಡ್ಲಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಯಾರು ಬೇಕಾದರೂ ಹೋರಾಟ ಮಾಡೋಂಥ ಹಕ್ಕೈತಿ ನಮ್ಮ ದೇಶದಲ್ಲಿ. ಆದ್ರೆ ಈ ಕೆಲವು ರೈತ ಸಂಘದವರು ಇವತ್ತು ಜನಪ್ರತಿನಿಧಿಗಳ ವಿರುದ್ಧವಾಗಿ ಇವತ್ತು ವೈಯಕ್ತಿಕವಾಗಿ ಇವತ್ತು ಬಹಳಷ್ಟು ಅವಳನ ಮಾತುಗಳಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ. ಮೊನ್ನೆ ಸಹ ಅವ್ರು ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ, ಇವತ್ತು ನೀವು ಹೋರಾಟ ಮಾಡ್ರಿ, ಸರ್ಕಾರ ವಿರುದ್ಧವಾಗಿ ಶಾಸಕರ ವಿರುದ್ಧವಾಗಿ ಹೋರಾಟ ಮಾಡ್ರಿ, ನೀವು ಬಿಡಿಸ್ಕೊಳ್ರಿ, ನಮ್ದೇನು ತಕರಾಲಿಲ್ಲ. ಇವತ್ತು ನಮ್ಮ ವೈಯಕ್ತಿಕವಾಗಿ ಮಾತಾಡೋದ್ರಿಂದ ಇವತ್ತು ರೈತ ಸಂಘದವರು ಅವ್ರಿಗೆ ಯಾವುದೇ ರೀತಿ ನಾವು ಸಹಕಾರ ಕೊಟ್ಟಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಬಿಡದಿ ಟೌನ್ಶಿಪ್ ಸಂಬಂಧಪಟ್ಟಂಗೆ ಟೌನ್ಶಿಪ್ ಅನ್ನೋದಕ್ಕೂ ಕೆಡಿಬಿ ಅನ್ನೋದಕ್ಕೂ ಬಹಳಷ್ಟು ವ್ಯತ್ಯಾಸ ಐತೆ. ಟೌನ್ಶಿಪ್ ಅಲ್ಲಿ ಇವತ್ತು ವಾಣಿಜ್ಯ ಕಟ್ಟಡಗಳು, ನಿವೇಶನಗಳು ಬರ್ತಕ್ಕಂಥದ್ದು, ಕೆಡಿಬಿ ಇಂಡಸ್ಟ್ರಿ ಬರ್ತಕ್ಕಂಥದ್ದು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು 65ರಿಂದ 70% ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳು ನಾವು ಗಮನಿಸಿದಾಗ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸ ಮಾಡಿ ನಿರುದ್ಯೋಗ ಸಮಸ್ಯೆ ಇರೋದ್ರಿಂದ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕು, ಕೈಗಾರಿಕೆ ಬರಬೇಕು, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ಬೇಕಂತ ಇವತ್ತು ಏನ್ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಗೊಂಡಂತ ತೀರ್ಮಾನಕ್ಕೆ ಇವತ್ತು ನಾವು ಸಹ ಜೊತೆಲಿ ಕೈ ಜೋಡಿಸಿ ರೈತರಿಗೂ ಅನುಕೂಲ ಆಗ್ಬೇಕು, ಕೆಡಿಬಿ ಆಗ್ಬೇಕು ಅನ್ನೋ ಪ್ರಾಮಾಣಿಕತೆ ನಾನು ಪ್ರಯತ್ನ ಮಾಡ್ತೇನೆ. ಇವತ್ತು ನಮ್ಮ ವಿರುದ್ಧವಾಗಿ ರೈತ ಸಂಘದವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಯಾರು ನಮಗೆ ಸಹಾಯ ಮಾಡಿರೋಂಥವ್ರಲ್ಲ. ಇವತ್ತು ಅವ್ರು ಏನು ನಮ್ಮ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೋ ಅವರೆಲ್ಲರ ಜಮೀನು ಬಿಡಿಸಿದ್ರು. ಅವ್ರ ಅಂಕಿಅಂಶ ಬೇಕಾದ್ರೆ ಎದುರುಗಡೆ ಬರ್ಲಿ, ಚರ್ಚೆಗೆ ನಾನು ಬರ್ತೀನಿ. ಏನಿವತ್ತು ನಮ್ಮ ಕೈಗಾರಿಕೆ ಬೇಡ ಅಂತ ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಜಮೀನು ನಾವು ಅಲ್ಲಿ ಬಿಡಿಸಿದ್ದೀರಿ. ಹೆಚ್ಚಿನ ಬೆನಿಫಿಷರ್ಸ್ ಅವರೇ. ಅವ್ರ ಹೋರಾಟ ಏನಂದ್ರೆ ಅಲ್ಲಿ 716 ಎಕರೆ ಸರ್ಕಾರಿ ಗೋಮಾಳ ಐತಿ, ಒಬ್ಬೊಬ್ರು 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಇವ್ರು ಹಾಕೊಂಡಿದ್ದಾರೆ, 57 ಅರ್ಜಿ ಹಾಕಿದ್ದಾರೆ. ಈ ಜಮೀನು ನಮ್ಗೆ ಸಿಕ್ಕಲ್ಲ ಅಂತ ಅವ್ರು ಹೋರಾಟ ಮಾಡ್ತಾರೆ. ನಿಜವಾದ ರೈತರು ಯಾರು ಹೋರಾಟ ಮಾಡ್ತಾ ಇಲ್ಲ. ಇಲ್ಲ ಅವ್ರು ಬಹಿರಂಗವಾಗಿ ಚರ್ಚೆಗೆ ಬರಲಿ, ನಾನು ಮಾತಾಡ್ತೀನಿ. ಇಲ್ಲ ಅವ್ರು ಹೇಳ್ತಾ ಇದ್ರಲ್ಲ ನಾವು ಓಟ್ ಹಾಕಿದ್ರಿ ನಿಮ್ಮನ್ನು, ಅವ್ರು ಯಾರು ನಂಗೆ ಓಟ್ ಹಾಕಿ 28 ನನ್ನ ವಿರುದ್ಧವಾಗಿ ಬರ್ರಿ, ನಮಗೆ ಸೋಲಿಸ್ಲಿ, ಇದು ಸ್ವೀಕಾರ ಮಾಡ್ತೀನಿ. ನಾವು ಸ್ವಾಭಿಮಾನಿಯಿಂದ ರಾಜಕಾರಣ ಮಾಡ್ತಾ ಇರೋದು, ನಾವ್ ಯಾವತ್ತೂ ಒಬ್ರು ನೋವಾಗ ನಾನು ಮಾತಾಡಲ್ಲ. ಸರ್, ಈಗ ಅಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ವಿರುದ್ಧವಾಗಿರೋರು ನಮ್ಮ ಪಕ್ಷದಲ್ಲಿರೋ ನನ್ನ ಹತ್ರ ಬರ್ತಾರೆ, ಒಂದ್ ಸಣ್ಣ ಕೆಲಸ ಹೆಚ್ಚು ಕಡಿಮೆ ನನ್ನ ಹತ್ರ ಓಡ್ಕೋತಾರೆ. ಏನಣ್ಣ ಹಿಂಗಾಗಿದೆ, ನೀನೇನು ಸರಿಪಡಿಸ್ಬೇಕು. ಒಬ್ರು ಬಂದ್ರು, ನೋಡೋಣ ನಮ್ದು ಇಲ್ಲಿ ಮನೆ ಕಟ್ಟಿದ್ದು ಬಿಡಬೇಕಂತ ನಾನೇ ಹೋಗ್ತೀನಿ ಮಿನಿಸ್ಟರ್ ಅವ್ರದ್ದು. ಅಲ್ಲಿ 6 ಎಕರೆ ಸಂಬಂಧಪಟ್ಟಿದ್ದು ಅಷ್ಟು ಜಾಗ ಬಿಡಿಸಿದ್ರಿ, ಉಸ್ತುವಾರಿ ಮಿನಿಸ್ಟರ್ ಹೋಗಿ ಅವ್ರ ಜಾಗ ಬಿಡಿಸಿದ್ರಿ. ಸಮಸ್ಯೆ ಇದ್ರೆ ಬಂದು ನಮ್ಮ ಹತ್ರ ಮಾತಾಡ್ಬೇಕು. ಇವರೆಲ್ಲೋ ದಾರಿಗಳ ಬಿಟ್ಬಿಟ್ಟು ಪಾಪ ಹೆಣ್ಣು ಮಕ್ಳಿಗೆ ಇಲ್ದಿ ಸಲ್ದಿ ಹೇಳ್ಕೊಟ್ಟು ಶಾಸಕ ವಿರುದ್ಧವಾಗಿ ಸಚಿವ ವಿರುದ್ಧ ಮಾತಾಡೋದ. ನಮ್ಮ ಪಕ್ಷದವ್ರಿಗೂ ಮಾತಾಡೋದು ಬರ್ತದೆ, ನಾವೆಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ. ನನ್ನ ಅಧಿಕಾರ ಅವಧಿಯಲ್ಲಿ ಎಲ್ಲಿ ಒಂದು ಗಲಾಟೆ ಆಗ್ಬಾರ್ದು, ಜನಕ್ಕೆ ಒಳ್ಳೇದಾಗ್ಬಾರ್ದು, ಅದನ್ನ ಪಾಲನೆ ಮಾಡ್ತಾವ್ರು ನಮ್ಮ ಪಕ್ಷದವ್ರು. ಒಂದು ಕೇಸ್ ಇಲ್ಲ ಸರ್ ಅಲ್ಲಿ, ನಾನೇನ್ ಹೇಳಷ್ಟಿಲ್ಲ ನಿಮ್ಗೆ. ಜಿಲ್ಲಾ ಮಟ್ಟದಲ್ಲಿ ಇವತ್ತು ನಾನು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಕಾರಣ ನಮ್ಮ ವರಿಷ್ಠರ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಮಾತಾಡಿದ್ದು ಬಹಳಷ್ಟು ನೋವಾಗಿ ನಾನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೆ.